ಪ್ರೀತಿಯ ಸ್ನೇಹಿತರೆ, ಇಂದಿನ ದಿನ ನಾನು ಮಾಲ್ಟಾದಲ್ಲಿ ಇದ್ದೀನಿ. ಮಾಲ್ಟಾ ಎನ್ನುವ ಒಂದು ಪ್ರದೇಶ, ಇದು ಬೈಬಲ್ನಲ್ಲಿ ಅಪೊಸ್ತಲರ ಕೃತ್ಯಗಳಲ್ಲಿ ಬರೆಯಲಾಗಿದೆ. ನೀವು ನೋಡ್ತಾ ಇರ್ಬೋದು. ಇಲ್ಲಿಗೆ ನಾನು ಯಾಕೆ ಬಂದಿದ್ದೀನಿ ಅಂತ ಹೇಳಿದರೆ, ಅಣ್ಣ ಇಲ್ಲಿಗೆ ಬಂದಿದ್ದ. ಅಣ್ಣನ ಹಾದಿಯಲ್ಲಿ ಆತ 7 ವರ್ಷಗಳ ರೋಮ್ ನಗರದಲ್ಲಿ ಇಟಲಿ ದೇಶದಲ್ಲಿ ಇದ್ದಾಗ ಮಾಲ್ಟಾ ಪ್ರದೇಶಕ್ಕೆ ಬಂದಿದ್ದ. ಸೊ ಮಾಲ್ಟಾ ಪ್ರದೇಶಕ್ಕೆ ಬಂದಾಗ ಇದು ಕೇವಲ ಸಿಸಿಲಿಯಿಂದ 1.5 ಗಂಟೆಗಳ ಪ್ರಯಾಣ. ಸಿಸಿಲಿ ಬಂದು ಸಿರಾಕುಸ್ ಅಂತ ಹೇಳಿ ಒಂದು ನಗರ ಇದೆ. ಆ ಸಿರಾಕುಸ್ ನಗರ ಕೂಡ ಬೈಬಲ್ನಲ್ಲಿ ಅದರ ಬಗ್ಗೆ ವಿಶೇಷವಾಗಿ ಅಪೊಸ್ತಲರ ಕೃತ್ಯಗಳಲ್ಲಿ ಅದನ್ನು ಹೇಳಲಾಗಿದೆ. ಆ ಸಿರಾಕುಸ್ ನಗರದಿಂದ ಕೇವಲ 1.5 ಗಂಟೆಗಳ ಹೊರಟರೆ ಮಾಲ್ಟಾ ಎಂಬ ಒಂದು ಪುಟಾಣಿ ದ್ವೀಪ ರಾಷ್ಟ್ರವಿದೆ. ಇದು ಯುರೋಪಿಯನ್ ಯೂನಿಯನ್ ಒಕ್ಕೂಟಕ್ಕೆ ಸೇರಿದೆ. ನಾನು ನಿಮಗೆ ಇಲ್ಲಿಂದ ಹಲವಾರು ಪ್ರದೇಶಗಳನ್ನು ತೋರಿಸಲಿಕ್ಕೆ ಹೋಗ್ತಾ ಇದ್ದೀನಿ. ಹಾಗೂ ಇದೇ ಸ್ಥಳದಲ್ಲಿ ನೀವು ಮಾಲ್ಟಾ ನೋಡ್ತಾ ಇದ್ದೀರ, ವೆಲೆಟ್ಟಾ ಎಂಬ ಪ್ರದೇಶ ಇದೆ. ಇಲ್ಲಿಂದ ನಾನು ಸಂತ ಪೌಲರ ಹಡಗು ದುರಂತಕ್ಕೆ ಈಡಾದ ಒಂದು ಚರ್ಚ್ ಇಲ್ಲಿದೆ. ಆ ದುರಂತಕ್ಕೆ ಈಡಾದ ಸ್ಥಳಕ್ಕೂ ಕೂಡ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಅಷ್ಟೇ ಅಲ್ಲದೆ ಆ ದುರಂತಕ್ಕೆ ಈಡಾದ ಚರ್ಚಿಗೆ ಹೋಗೋ ದಾರಿಯನ್ನು ಸಂತ ಪೌಲರ ದಾರಿ ಅಥವಾ ಸಂತ ಪೌಲರ ಸ್ಟ್ರೀಟ್ ಅಂತಲೇ ಕರೀತಾರೆ. ನಾನು ಹೀಗೆ ನಡ್ಕೊಂಡು ಹೋಗ್ತಾ ನಿಮಗೆ ಕಥೆಯನ್ನು ಕೂಡ ಹೇಳ್ತಾ ಹೋಗ್ತೀನಿ. ಸಂತ ಪೌಲರ ದಾರಿ ಸ್ಟ್ರೀಟು, ಈ ಒಂದು ಸ್ಟ್ರೀಟಲ್ಲಿ ಹೋಗ್ತಾ ಇರಬೇಕಾದ್ರೆ ನಮಗೆ ಕಾಣಿಸುತ್ತೆ ನೋಡಿ, ಈ ಥರ ಹಲವಾರು ಸ್ಥಳಗಳು, ತುಂಬ ವಿಶೇಷವಾದ ಸ್ಥಳಗಳು ಇಲ್ಲಿದೆ. ಒಂದು ಇಲ್ಲಿನ ಗವರ್ನರ್ ಆಗಿದ್ದಂತಹ ಪುಬ್ಲಿಯೋಸ್, ಇದರ ಬಗ್ಗೆ ಕೂಡ ಪ್ರೇಷಿತರ ಕಾರ್ಯಕಲಾಪಗಳಲ್ಲಿ ಹೇಳಲಾಗಿದೆ. ಆತ ಸಂತ ಪೌಲರಿಂದ ಕ್ರೈಸ್ತ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ. ಎಲ್ಲವೂ ಪ್ರಾರಂಭವಾಗಿತ್ತು ಜೆರುಸಲೇಮ್ನಲ್ಲಿ. ಸಂತ ಪೌಲರನ್ನು ಅಲ್ಲಿ ಬಂದಿ ಮಾಡಲಾಗುತ್ತೆ. ಇಲ್ಲಿ ನಾವು ನೋಡ್ತಾ ಇದ್ದೀವಿ ಸಂತ ಲೂಸಿಯಾರವರ ದೇವಾಲಯ 1500 ಇಸ್ವಿಯಲ್ಲಿ ಕಟ್ಟಲಾಗಿದೆ ಅಂತ ಹೇಳಿಬಿಟ್ಟು ಅದರಲ್ಲಿ ಬರೆದಿದ್ದಾರೆ. ಸಂತ ಲೂಸಿಯಾ ದೇವಾಲಯ ಮುಂಚೆ ಸೆಂಟ್ ಪೌಲ್ಸ್ ಶಿಪ್ ರೆಕ್ ಚರ್ಚ್ಗೆ ಸೇರಿತ್ತು. ಡಾಮಿನಿಕನ್ ಸಭೆಯ ಸಹೋದರರು ಇದನ್ನು ನಡೆಸ್ತಾ ಇದ್ದರು. ನಾನು ಇದನ್ನು ಹೀಗೆ ತಿರುಗಿಸಿದರೆ ಇಲ್ಲಿಂದ ಹತ್ತಿರದಲ್ಲೇ ಇದೆ ಸೆಂಟ್ ಪೌಲ್ಸ್ ಶಿಪ್ ರೆಕ್ ಚರ್ಚು. ಇಲ್ಲಿ ಈ ಮೆಟ್ಟಿಲುಗಳಲ್ಲಿ ನೀವು ನೋಡ್ತಾ ಇರಬೇಕು, ಹಲವಾರು ಆ ಕಡೆ ಈ ಕಡೆ ರೆಸ್ಟೋರೆಂಟ್ಸ್ ಇದೆ, ವೈನರೀಸ್ ಕೂಡ ಇದೆ. ಆದ್ದರಿಂದ ಅವರು ಕೊಟ್ಟ ದೇಣಿಗೆಯಲ್ಲೇ ಕಟ್ಟಿದ್ದು ಇಲ್ಲಿ ಇರುವಂತಹ ಸಂತ ಲೂಸಿಯ ದೇವಾಲಯ. ಈಗ ಕ್ರಿಸ್ಮಸ್ ಪ್ರಾರಂಭವಾಗ್ತಾ ಇರೋದ್ರಿಂದ ಕ್ರಿಸ್ಮಸ್ನ ಡೆಕೋರೇಷನ್ ಕೂಡ ನೀವು ನೋಡ್ಬೋದು, ಇಲ್ಲಿದೆ. ಸೊ ಇಲ್ಲಿ ವಿಶೇಷ ಅಂದರೆ ಮಾಲ್ಟಾದಲ್ಲಿ ಈ ಅಪಾರ್ಟ್ಮೆಂಟ್ಗಳ ಹತ್ತಿರ ಹಾದಿ ಬೀದಿಯಲ್ಲಿ ಎಲ್ಲ ಕಡೆಯೂ ಮಾತೆ ಮರಿಯಮ್ಮನವರ ಸ್ಟ್ಯಾಚ್ಯೂಸು, ಸಂತ ಪೌಲರ ಸ್ಟ್ಯಾಚ್ಯೂಸು ಅಲ್ಲಲ್ಲಿ ಇದೆ. ಮತ್ತು ಎಲ್ಲ ಕಡೆಯೂ ಕ್ರಿಸ್ಮಸ್ನ ವಿಶೇಷವಾದಂತಹ ಅಲಂಕಾರ ಕೂಡ ಇದೆ. ಸಂತ ಪೌಲರ ಶಿಪ್ ರೆಕ್ ಹಡಗು ದುರಂತದ ಚರ್ಚಿನ ವಿಶೇಷ ಅಂದರೆ ಸಂತ ಪೌಲರನ್ನು ಶಿರಚ್ಛೇದನ ಮಾಡಿದ ಒಂದು ಭಾಗ ಅದನ್ನು ಅಲ್ಲಿ ಇಟ್ಟಿದ್ದಾರೆ. ಭಾಳಷ್ಟು ಟೂರಿಸ್ಟ್ ಬಂದಿದ್ದಾರೆ. ಇಲ್ಲಿ ನೋಡ್ಬೋದು, ಈ ಕಡೆ ಬಂದ್ಬಿಟ್ಟು ಸಂತ ಜೂಲಿಯನ್ರವರು, ಮತ್ತು ಇಲ್ಲಿ ಬಂದ್ಬಿಟ್ಟು ಸಂತ ಪೌಲರು. ಇಲ್ಲೆಲ್ಲ ಪಾರಿವಾಳಗಳ ಒಂದು ದೃಶ್ಯ. ಮತ್ತು ಇಲ್ಲಿ ನೀವು ನೋಡ್ತಾ ಇದ್ದೀರಾ ಸಂತ ಪೌಲರ ಶಿಪ್ ರೆಕ್ ಚರ್ಚ್, ಅವರ ಹಡಗು ದುರಂತದ ಸ್ಮರಣಾರ್ಥ ಕಟ್ಟಿದಂತಹ ದೇವಾಲಯ ಇಲ್ಲಿದೆ. ಈಗ ಓಪನ್ ಇಲ್ಲ, ಸಂಜೆ 5:30 ಓಪನ್ ಅಂತ ಹೇಳಿದರು. ಈಗ ಹಾಗಾಗಿ ನಾನು ಜಸ್ಟ್ ಕೇವಲ ಹೊರಗಡೆ ಅಷ್ಟೇ ನಿಂತ್ಕೊಂಡಿದ್ದೀನಿ. ಸಂಜೆ ಬಂದು ಅಲ್ಲಿಗೆ ಹೋಗಿ ಸಂತ ಪೌಲರನ್ನು ಶಿರಚ್ಛೇದನ ಮಾಡಿದ ಆ ಭಾಗ ಏನಿದೆ ಅದನ್ನು ಕೂಡ ರೆಕಾರ್ಡ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಇದೇ ಸಂತ ಪೌಲರ ಹಡಗು ದುರಂತದ ಸ್ಮರಣಾರ್ಥ ಕಟ್ಟಿದಂತಹ ಒಂದು ದೇವಾಲಯ. ಮುಂದಿನ ಸ್ಥಳ ಪುಬ್ಲಿಯಸ್, ಇಲ್ಲಿನ ರೋಮನ್ ಗವರ್ನರ್ ಸಂತ ಪೌಲರಿಂದ ಕ್ರೈಸ್ತ ಧರ್ಮ ಸ್ವೀಕಾರ ಮಾಡಿದ ಪುಬ್ಲಿಯಸ್ ರವರ ದೇವಾಲಯಕ್ಕೆ ಹೋಗೋಣ. ಅದಾದ ನಂತರ
ಈ ಹಡಗು ದುರಂತ, ಸಂತ ಪೌಲರ ಹಡಗು ದುರಂತ ಆದ ಎಕ್ಸಾಕ್ಟ್ ಸ್ಥಳಕ್ಕೆ ಕೂಡ ಹೋಗೋಣ. ಅದಾದ ನಂತರ ಸಂತ ಪೌಲರ ಕೆಥಿಡ್ರಲ್ ಇದೆ. ಅವರು ಎಲ್ಲಿ 3 ತಿಂಗಳು ಇಲ್ಲಿ ವಾಸವಾಗಿದ್ದರು, ಆ 3 ತಿಂಗಳು ವಾಸವಾಗಿರ್ತಕ್ಕಂಥ ಪ್ರದೇಶಕ್ಕೂ ನಾನು ಕರ್ಕೊಂಡು ಹೋಗ್ತೀನಿ. ಈಗ ಅಲ್ಲಿ ಹೋಗಲಿಕ್ಕೆ ನಾನು ಈ ವಲೆಟ್ಟಾ ಎಂಬ ಪ್ರಾಂತ್ಯದಲ್ಲಿ ಇದ್ದೀನಿ. ವಲೆಟ್ಟಾ ಬಂದು ಮಾಲ್ಟಾ ದ್ವೀಪಗಳ ರಾಜಧಾನಿ. ಈಗ ನಾವು ಹೋಗ್ತಾ ಇರೋದು ಸಂತ ಪೌಲರ ದಾರಿ, ಸೆಂಟ್ ಪೌಲ್ ಸ್ಟ್ರೀಟ್ ಅಂತಲೇ ಕರೀತಾರೆ. ಎಲ್ಲಾದರೂ ಇದೆಯಾ ನೋಡ್ತಾ ಇದ್ದೀನಿ. ಇದು ಸಂತ ಲೂಸಿಯಾ ಸ್ಟ್ರೀಟು, ಇಲ್ಲಿ ಬರೆದಿದ್ದಾರೆ, ಒಂದು ನಿಮಿಷ. ಸಂತ ಲೂಸಿಯಾ ಸ್ಟ್ರೀಟು. ಇಲ್ಲಿ ಫ್ರಾನ್ಸಿಸ್ಕನ್ ಫ್ರೇರಿಸ್ ಕೂಡ ಇದೆ, ಸೆಂಟ್ ಮೇರಿ ಆಫ್ ಜೀಸಸ್ ಫ್ರೇರಿಸ್ಸು ನೋಡ್ಬೋದು. ಸಂತ ಪೌಲರ ಸ್ಟ್ರೀಟು ನಡ್ಕೊಂಡು ಹೋಗ್ತಾ ಇದ್ದೀನಿ. ಕ್ರಿಸ್ಮಸ್ ಡೆಕೋರೇಷನ್ನ ನೀವು ನೋಡ್ಬೋದು. ಪ್ರತಿ ಹಾದಿ ಬೀದಿಗಳಲ್ಲಿ ಕ್ರಿಸ್ಮಸ್ ಅಲಂಕಾರ. ಮಾಲ್ಟಾ ದೇಶದ ರಾಜಧಾನಿ ವಲೆಟ್ಟಾದಲ್ಲಿದ್ದೀನಿ. ಅಣ್ಣ ರೋಮ್ ನಗರದಲ್ಲಿ, ಇಟಲಿ ದೇಶದಲ್ಲಿ ವಾಸವಾದ ಒಂದು 6 ವರ್ಷಕ್ಕೂ ಅಧಿಕ ಕಾಲ. ಅದಾದ ನಂತರ ಹಲವಾರು ಬಾರಿ ಭೇಟಿ ಕೊಟ್ಟಿದ್ದ. ನಮ್ಮ ಮನೆಗೆ ಹೋದ ವರ್ಷ ಅಷ್ಟೇ ಸ್ವೀಡನ್ಗೆ ಕೂಡ ಬಂದಿದ್ದ. ಆಗ ನಾವು ಇಟಲಿಗೆ ಪ್ರಯಾಣ ಮಾಡಿದ್ವಿ. ಆಗ ಹಲವಾರು ವೀಡಿಯೋಗಳನ್ನು ತೆಗೆದು ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಎಲ್ಲ ಕಡೆ ಹಾಕಿದ್ವಿ. ಸಾವಿರಾರು ವ್ಯೂಸ್ ಬಂದಿತ್ತು. ಅದೇ ರೀತಿ ಈ ವರ್ಷವೂ ಮಾಡಬೇಕು ಅಂತ ಇದ್ವಿ. ಯಾಕಂದರೆ ಅವನ್ನೆಲ್ಲ ಭೇಟಿ ಕೊಟ್ಟ ಸ್ಥಳ ನಮ್ಮ ಮತ್ತೊಮ್ಮೆ ಭೇಟಿ ಕೊಡ್ತಿದ್ದ. ಯಾಕಂದರೆ ಅವನು ಪ್ರಥಮ ಬಾರಿಗೆ ಭೇಟಿ ಕೊಡಬೇಕಾದ್ರೆ ಆಗ ಇನ್ಸ್ಟಾಗ್ರಾಮು, ಯೂಟ್ಯೂಬು ಇದೆಲ್ಲ ಪಾಪ್ಯುಲರ್ ಇರಲಿಲ್ಲ, ಸೋಷಿಯಲ್ ಮೀಡಿಯಾ ಎಲ್ಲ. ಆದರೆ ಈಗ ಜನರನ್ನು ತಲುಪಲಿಕ್ಕೆ ಒಂದು ಒಳ್ಳೆ ಒಂದು ಮಾಧ್ಯಮವಾಗಿ ಅದು ಪರಿಣಾಮಕಾರಿಯಾಗಿದೆ. ಅವನು ಪ್ರತಿ ವರ್ಷ ನಾವು ಪ್ರತಿ ವರ್ಷ ಹೋಗೋಣ, ನಾವು ಎಲ್ಲ ಕಡೆ ಮತ್ತೊಮ್ಮೆ ಎಲ್ಲ ವೀಡಿಯೋ ಮಾಡಿ ತೋರಿಸೋಣ. ಯಾಕಂದರೆ ಅವನ ಪ್ರಬೋಧನೆಗಳು ಭಾಳ ಪ್ರಬಲವಾಗಿರ್ತಿದ್ವು. ಯಾಕಂದರೆ ಬೈಬಲ್ ನಡೆದ ಅಧ್ಯಾಯಗಳ ಸ್ಥಳಗಳಿಗೆ ಆತ ಭೇಟಿ ಕೊಟ್ಟಿದ್ದ, ಅಲ್ಲಿ ಧ್ಯಾನ ಮಾಡಿದ್ದ, ಅಲ್ಲಿ ಪ್ರಾರ್ಥನೆ ಮಾಡಿದ್ದ. ಆ ಸ್ಥಳಗಳಿಗೆ ಹೋದಾಗ ಅಲ್ಲಿ ಕೂತ್ಕೊಂಡು ಆ ಬೈಬಲ್ನ ಅಧ್ಯಾಯಗಳನ್ನು ಓಪನ್ ಮಾಡಿ ಅಲ್ಲಿ ಓದ್ತಿದ್ದ, ಅದನ್ನು ಮನನ ಮಾಡ್ತಿದ್ದ. ಅದನ್ನೆಲ್ಲವನ್ನು ನಾನು ವೀಡಿಯೋ ರೆಕಾರ್ಡ್ ಮಾಡಬೇಕು, ಅದನ್ನೆಲ್ಲರನ್ನು ಭಕ್ತಾದಿಗಳ ಹತ್ರ ಶೇರ್ ಮಾಡ್ಕೊಬೇಕು ಅನ್ನೋ ಆಸೆ ಇತ್ತು. ಆದರೆ ಆತ ಇಲ್ಲ. ಅವನ ಹಾದಿಯಲ್ಲಿ ನಾನು ಈಗ ಪ್ರಯಾಣ ಮಾಡೋಣ ಅಂತ ಹೋಗ್ತಾಯಿದ್ದೀನಿ. ಅದೇ ರೀತಿ ಹಲವಾರು ಕಥೆಗಳನ್ನು ನಾನು ಹೇಳ್ತಾ ಹೋಗ್ತೀನಿ. ಇವತ್ತಿನ ಕಥಾನಾಯಕ ಪ್ರೇಷಿತ ಪೌಲ. ಅಲ್ಲಿ ನೋಡಿದರೆ ಮಾಲ್ಟಾದ ಫ್ಲಾಗ್ ಹಾರಾಡ್ತಾ ಇದೆ. ಅದು ಮಾಲ್ಟಾದ ಸೆಂಟ್ರಲ್ ಬ್ಯಾಂಕ್, ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕರಿತೀವಲ್ಲ, ಅದೇ ಥರ ಮಾಲ್ಟಾದ ಸೆಂಟ್ರಲ್ ಬ್ಯಾಂಕು. ಅದನ್ನು ರೆಗ್ಯುಲೇಟರಿ ಬ್ಯಾಂಕ್ ಅಂತ ಕರೀತಾರೆ. ಅಂದರೆ ಹಲವಾರು ಬ್ಯಾಂಕ್ಗಳನ್ನು ಅವರು ನಿಯಂತ್ರಣ ಮಾಡ್ತಾರೆ. ಈಗ ಅವರಿಗಷ್ಟೇ ಅಧಿಕಾರ ಇದೆ. ಇಲ್ಲೂ ಕೂಡ ಬರೆದಿದ್ದಾರೆ ಸೆಂಟ್ರಲ್ ಬ್ಯಾಂಕ್ ಆಫ್ ಮಾಲ್ಟಾ ಅನೆಕ್ಸ್ ಅಂತ ಹೇಳಿ. ಈ ವಲೆಟ್ಟಾದ ಕೋಟೆ, ಆ ಕೋಟೆಯಿಂದ ಹಲವಾರು ತುಪಾಕಿಗಳನ್ನು ಕೂಡ ನಾವು ನೋಡ್ಬೋದು. ವಲೆಟ್ಟಾ ಪ್ರದೇಶದಲ್ಲಿ ಇದ್ದೀವಿ ನಾವು ಇವಾಗ. ಈಗ ನಾನು ಮುಂದಿನ ಸ್ಥಳ ಸಂತ ಪುಬ್ಲಿಯೋಸ್ ರವರ ದೇವಾಲಯಕ್ಕೆ ಹೋಗ್ತಾ ಇದ್ದೀನಿ. ಬೈಬಲ್ ನಡೆದ ಸ್ಥಳಗಳು. ನನ್ನ ಹತ್ರ ಇರೋ ಸ್ಯಾಮ್ಸಂಗ್ ಹೆಡ್ಫೋನು ಇದನ್ನೇ ಉಪಯೋಗಿಸ್ಕೊಂಡು ವ್ಲಾಗ್ ಮಾಡೋದು ಅಂತ ತೀರ್ಮಾನ ಮಾಡಿದ್ದೀನಿ. ಮುಂದೇನಾದರೂ ಬಹಳಷ್ಟು ಜನ ಇದನ್ನು ಇಚ್ಛೆಪಟ್ಟರೆ ಇದಕ್ಕೆ ಆದಂತಹ ಸಪರೇಟ್ ಆಗಿರ್ತಕ್ಕಂತಹ ಒಂದು ಎಲ್ಲ ಎಕ್ವಿಪ್ಮೆಂಟ್ಸ್ ತೊಗೊಂಡು ಮಾಡಬೇಕು ಅನ್ನೋ ಆಸೆ ಇದೆ. ಒಳ್ಳೆ ಇವತ್ತು ವಾತಾವರಣ, ಸುಮಾರು 18 ಡಿಗ್ರಿ ತಾಪಮಾನ, ಪ್ರಕಾಶವಾಗಿ ಹೊಳೆಯುತ್ತಿರುವಂತಹ ಸೂರ್ಯ. ಹಾಗೂ ನಾನು ನಿನ್ನೆ ಹೊರಟಾಗ ಸ್ವೀಡನ್ನಲ್ಲಿ ಬೆಳಿಗ್ಗೆ ಫ್ಲೈಟ್ ಸ್ನೋ ಮೇಲೆ ನಿಂತಿತ್ತು. ಮಂಜು ಕಂಪ್ಲೀಟ್ ಸ್ನೋ. -7 ಡಿಗ್ರಿ ಟೆಂಪ್ರೇಚರ್ ಇತ್ತು. -7ರಿಂದ ನೇರವಾಗಿ +18ಕ್ಕೆ ಬಂದಿದ್ದೀನಿ. ಸುಮಾರು 7 ದಿನಗಳ ಕಾಲ ಇಲ್ಲಿ ವಾಸ್ತವ್ಯ. ಅದಕ್ಕೋಸ್ಕರ ಈಗ ಇಲ್ಲಿಂದ ಒಂದು ಬಸ್ ಹಿಡ್ಕೊಂಡು ಹೋಗ್ತೀನಿ. ಒಂದು 4-5 ನಿಮಿಷದ ಪ್ರಯಾಣ ಸಂತ ಪುಬ್ಲಿಯಸ್ ಚರ್ಚ್ಗೆ. ಅದಾದ ನಂತರ ಸಂತ ಪೌಲರ ಬೇ, ಅಲ್ಲಿ ಹಡಗು ದುರಂತ ಆದ ಸ್ಥಳ. ನಂತರ ಸಂತ ಪೌಲರ ಕೆಥಿಡ್ರಲ್ಲು, ರೊಟುಂಡ ಅಂತ ಬೇರೆ ಕರೀತಾರೆ. ಅಲ್ಲಿ ಕೆಳಗಡೆ ಕ್ಯಾಟಕಾಂಬ್ಸ್ ಅಂತ ಹೇಳ್ತಾರೆ. ಅಲ್ಲಿ ಸಂತ ಪೌಲರು 3 ತಿಂಗಳ ಕಾಲ ಇದ್ದರು. ಆ ಸ್ಥಳಕ್ಕೆ ಕೂಡ ಹೋಗಬೇಕು ಅಂತ ಇದ್ದೀವಿ. ಇದು ವಲೆಟ್ಟಾ ಬಸ್ ಸ್ಟೇಷನ್ಸು, ಸಿಟಿ ಬಸ್ ಸ್ಟೇಷನ್ಸು. ಸಂತ ಪುಬ್ಲಿಯಸ್ ದೇವಾಲಯ ಕಾಣಿಸ್ತಾ ಇದೆ, ಹೈಲೈಟ್ ಮಾಡ್ತಾ ಇದ್ದೀನಿ.
ಹತ್ತಿರದಲ್ಲಿ ಹೋಗಿ ನೋಡೋಣ. ಬಾಯ್.